ಹರವೋ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಾಂ ಭಜೆ ಸಿದ್ಧಾರೂಢಮಹಾಂ ಭಜೆ. ಯಾವ ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಮಹಾಜ್ಞಾನಿಗಳಾಗಿರುವ ಶಿವನವತಾರ ಆಗಿರುವ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಕ್ಷೇತ್ರಾದಿ ಅಧಿದೇವತೆಯಾಗಿರುವ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಯಾವ ಮಹಾಜ್ಞಾನಿಗಳಾದ ಋಷಿ ಮುನಿಗಳಿಗೂ ಶ್ರೀಮನ್ನ ಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳನ್ನು ನನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಶಿವಸ್ವರೂಪಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ, ಇಲ್ಲಿ ವಿಷಯ ಏನಂತ ಕೇಳಿದ್ರೆ, ಬಳಸಿ ಬ್ರಹ್ಮಚಾರಿ ಉಂಡ ಉಪವಾಸಿ. ಬಳಸಿ ಬ್ರಹ್ಮಚಾರಿ ಉಂಡ ಉಪವಾಸಿ ಅಂದರೆ ಏನಿದ್ರೆ ನಮಗೆ ಗೊತ್ತಿಲ್ಲ. ಈಗ ಗಂಡ ಮಕ್ಕಳು ಲಗ್ನ ಆಗಿಲ್ಲ, ಹೆಣ್ಮಕ್ಕಳು ಲಗ್ನ ಆಗಿಲ್ಲ, ಇದಕ್ಕೆ ಏನಂತಾರ? ಬ್ರಹ್ಮಚಾರಿ. ಇದಕ್ಕೆ ಬ್ರಹ್ಮಚಾರಿ ಅಂತ ಕರಿತೀವಿ ನಾವು. 16 ವರ್ಷದ ತರುಣರು ತರುಣಿಯರಾಗಿರತಕ್ಕಂಥವರಿಗೆ ಬ್ರಹ್ಮಚಾರಿ. ಇದು ಶಾಸ್ತ್ರದಲ್ಲಿ ಐತೆ. ಬ್ರಹ್ಮಚಾರ್ಯ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ, ಸನ್ಯಾಸಿ 4 ಆಶ್ರಮಗಳದಾವು. ಆಶ್ರಮಗಳಿದ್ರೆ ಇಲ್ಲಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ಕೊಂಡು ಬಂದಾರೆ. ನಾವು ತರುಣರಿಗೆ ತರುಣಿಯರಿಗೆ ಬ್ರಹ್ಮಚಾರಿ ಅಂತ ನಾವು ಅಂತೀವ. ಬಳಸಿ ಬ್ರಹ್ಮಚಾರಿ ಅಂತಂದ್ರೆ ಏನ್ರಿ ಇದು? ನನ್ನ ಅಕ್ಕ ಮಾತು ಹೇಳಂದಾರ, ಅಷ್ಟ ಸ್ವಲ್ಪ ಹೇಳ್ತೀನಿ. ಬಳಸಿ ಬ್ರಹ್ಮಚಾರಿ ಅಂದ್ರೆ ಏನು ಅಂತ ಕೇಳಿದ್ರೆ, ಕೃಷ್ಣ ಪರಮಾತ್ಮ 16,000 ಹೆಂಡಂದಿರನ್ನು ಮಾಡಿಕೊಂಡಿದ್ದ.
ಇಲ್ಲಿ ನಮ್ಗೆ ಹಳ್ಳಿ ಮಂದಿಗೆ 16,000 ಅಂದ್ರೆ ಸಾಲಿ ಕಲ್ತವ್ರಿಗೆ ಗೊತ್ತಾಗಂಗಿಲ್ಲ. ನಂದನಕ ಭಾಳ ಸಾಲಿಗಿಲ್ಲ, ಸಾಲಿ ಕಲಿಲ್ದವ್ರಿಗೆ ಗೊತ್ತಾಗಂಗಿಲ್ಲ. 16,000 ಹೆಂಡಂದಿರನ್ನ ಮಾಡಿಕೊಂಡಿದ್ರಿ. ಯಾರು? ಕೃಷ್ಣ ಪರಮಾತ್ಮ ಮಾಡಿಕೊಂಡ್ರು ಕೂಡ, ಗೋಪಿಕಾ ಸ್ತ್ರೀಯರಿದ್ರು ಕೂಡ ಅವನೇನಂದ್ರೆ ಬಳಸಿ ಬ್ರಹ್ಮಚಾರಿ. ಇಷ್ಟು ಹೆಂಡಂದಿರಿದ್ರು ಕೂಡ ಬಳಸಿ ಬ್ರಹ್ಮಚಾರಿ. ಅಂದ್ರೆ ನದಿ ಆಚೆ ಕಡೆ ದುರ್ವಾಸ ಮುನಿಗಳು ಬಂದು ಕೂತಿದ್ರಲ್ಲೇ, ನದಿ ಫುಲ್ಲರ ಬಂದಿತ್ತು. ನಮ್ಮೂರಿಗೆ ಬರ್ತತ್ಲೆ, ಆ ಊರ್ ತನ ಬರ್ತೈತ್ಲೆ, ಅಷ್ಟು ನದಿ ಬಂದು ಬಿಟ್ಟಿತ್ರಿ. ಬಾಪೂರ ನದಿ ಬಂದು ಬಿಟ್ಟಿತ್ತು. ಆಗ ಅವರಿಗೆ ಊಟ ಒಯ್ಬೇಕಾಗಿತ್ತು. ಯಾರಿಗೆ? ದುರ್ವಾಸರ ಮುನಿಗಳಿಗೆ. ಆ ಸಂದರ್ಭದಲ್ಲಿ ಸತ್ಯಭಾಮ ಪರಮಾತ್ಮನಿಗೆ ಕೇಳಿದ್ಲು. 4-8 ಮಂದಿ ಕೂಡಿ 4 ಬುಟ್ಟಿ ಕರ್ಚಿಕಾಯಿ ಮಾಡಿಕೊಂಡು, ಆಗ ಮಗಿರ್ಲೆ ಮಗ್ಯಾಗ ತುಪ್ಪ ತಗೊಂಡು ಅವ್ರಿಗೆ ಹೋಗಿ ಉಣಿಸಿ ಬರಬೇಕಾಗಿತ್ತು. ಸತ್ಯಭಾಮ ಕೇಳಿದ್ಲು ಪರಮಾತ್ಮನನ್ನು, ಭಗವಂತ ಮಹಾಪೂರ ನದಿ ಬಂದುಬಿಟ್ಟದ, ಮತ್ತು ಇದನ್ನು ದಾಟಿ ನಾವು ಹೆಂಗೆ ಹೋಗ್ಬೇಕು, ಅವ್ರಿಗೆ ಹ್ಯಾಂಗೆ ಊಟ ಮಾಡಿಸ್ಕೊಡ್ಬೇಕು? ಇಲ್ಲಿ ಪರಮಾತ್ಮನನ್ನು ಪ್ರಶ್ನೆ ಮಾಡಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ ಅಂತ ಕೇಳಿದ್ರೆ, ಗಂಗಾ ಮಾತೆಗೆ ಹೇಳ್ರಿ ನೀವು, ನೋಡು ಕೃಷ್ಣ ಬಳಸಿ ಬ್ರಹ್ಮಚಾರಿ ಅದಾನಂದಿ, ನಮಗೆ ಹಾದಿ ಕೊಡ. ಅವ ಬಳಸಿ ಬ್ರಹ್ಮಚಾರಿ ಇಲ್ಲಂದಿ, ಬೇಡ. ಸತ್ಯಭಾವ ನಮಸ್ಕಾರ ಮಾಡಿದ್ಲು. ಎಷ್ಟು ಹೇಳಿದಳು ಗಂಗಾ ಮಾತೆ. ಹೇಳಿದಾಗ ಆಗ ಗಂಗಾ ಮಾತೆ ನಟ್ಟು ನಡು ಹಾದಿ ಮಾಡಿಬಿಟ್ಟಳ್ರಿ. ಹಾದಿ ಮಾಡಿದ್ಲು, ಅಚಿಕ್ ಕರ್ದ ಈಚಿಕ್ ಕರ್ದ, ನಡು ಹಾದಿ ಆದ್ರೆ. ಹಾದಿ ಆದ ತಕ್ಷಣ ಹೋದ್ರಲ್ಲಿ ಹೋದ್ರು. ದುರ್ವಾಸ ಮುನಿಗಳು ಕೂತಿದ್ರು. 4 ಬುಟ್ಟಿ ಕರ್ಚಿಕಾಯಿ ರೀ, 4 ಮಗಿ ತುಪ್ಪ, ಹೊಟ್ಟೆ ತುಂಬ ಊಟ ಮಾಡಿಸಿ ಬರ್ಬೇಕಂತ ಹೋಗಿದ್ರಲ್ಲ. ಆವಾಗ ಊಟಕ್ಕೆ ಬಡಿಸಿದ್ರು. ಅವ್ರಿಗೆ ಮಹಾತ್ಮರಿಗೆ ಊಟಕ್ಕೆ ಬಡಿಸಿದ್ರು, ಊಟ ಮಾಡಿದರು. ಎಲ್ಲರೂ ಮಾತಾಡ್ಕೊತ ಕೂತರು. ಆಮೇಲೆ ಏನಾಯ್ತು ಹೊತ್ತು ಕೇಳಿದ್ರೆ, ಅಪ್ಪವ್ರ ನಾವು ಹೆಂಗೆ ಹೋಗ್ಬೇಕಿನ್ನ, ಮತ್ತು ಮಹಾಪೂರ ನದಿ ಬಂದು ಬಿಟ್ಟತಿ ಅದಕ್ಕೆ ಹೇಳಿದಾಗ, ಹಾಗಂದ್ರವರು, ನೀವು ಗಂಗಾ ಮಾತೆಗೆ ಹೇಳ್ತಂಗಿ, ಏನು ಉಂಡ ಉಪವಾಸಿ ಅದಾರಂದಿ ದಾರಿ ಬಿಡು, ಇಷ್ಟನ್ರಿ ನಾವು ಹೇಳಿದ್ರಿ ಮಹಾತ್ಮರು. ಹೇಳಿದ ತಕ್ಷಣ ದಾರಿಯಾಗಿ ಬಿಡ್ತ್ರಿ. ಅಲ್ಲ, ವಿಚಾರ ಮಾಡಿದ್ರೆ ಅವರು 4 ಮಗಿ ತುಪ್ಪ, 4 ಬುಟ್ಟಿ ಕರ್ಚಿಕಾಯಿ ಪ್ರಸಾದ ಮಾಡಿದರು ಮುನಿಗಳು. ಅಲ್ಲ, ಉಂಡ ಉಪವಾಸಿ ಅದಾರನ ತಂಗಿ ಅದಾರೇನು ಮಹಾತ್ಮರು, ಉಂಡು ಉಪವಾಸಿ ಅದಾರಂದಿ ದಾರಿ ಬಿಡತ್ತ ಹೇಳಂತಲೇ ದಾರಿ ಬಿಟ್ಲು ಗಂಗಾ ಮಾತೆ. ಏನಿದು ವಿಚಿತ್ರ? ವಿಚಾರ ಮಾಡಿದ್ರು.
ವಿಚಾರ ಮಾಡತನ ಏನಾಯ್ತಂದ್ರೆ ಅದಕ್ಕಂದ್ರು ಜ್ಞಾನಿ ಹ್ಯಾಗಿದ್ದರು ಚಂದ. ಜ್ಞಾನಿಗಳು ಹೆಂಗಿರ್ತಾರೋ ಅಂತ ಹೇಳಕ್ಕೆ ಬಂದಿಲ್ಲ. ಏನು ಉಂಡು ಉಪವಾಸ ಇರ್ತಾರೋ ಉಪವಾಸ ಇದ್ದು ಉಣ್ತಾರೋ ಗೊತ್ತಿಲ್ಲ. ಮಹಾಜ್ಞಾನಿಗಳಂದ್ರೆ ಶ್ರೇಷ್ಠ ಜಗತ್ತಿನಲ್ಲಿ. ಅಂಥ ಜ್ಞಾನಿಗಳನ್ನ ನಾವು ಏನು ಮಾಡ್ತೀವಂದ್ರೆ ತಿಳಿದಿಲ್ಲ. ಯಾರ ಜ್ಞಾನಿಗಳದಾರ ಯಾರಿಲ್ಲ ನಾವು ಗುರ್ತಿಸಂಗಿಲ್ಲ. ಗುರ್ತಕ್ಕತ್ತೇನು ಅಂತ ಕೇಳಿದ್ರೆ ಆಗುವುದಿಲ್ಲ. ಅದು ಪವಾಡ ಆದಾಗ ಮಾತ್ರ ಗುರ್ತಕ್ಕೈತಿ, ಅಲ್ಲಿವರೆಗೆ ಗುರ್ತಗಂಗಿಲ್ಲ. ಪ್ರಚಾರಕ್ಕೆ ಬಿದ್ದಾಗ ಮಾತ್ರ ಗುರ್ತಕ್ಕೈತಿ, ಅಲ್ಲಿವರೆಗೆ ಗುರ್ತಗಂಗಿಲ್ಲ. ಪುಣ್ಯಾತ್ಮರೇ, ನಾವು ಉಪವಾಸ ಮಾಡ್ತೀವಿ, ಉಪವಾಸ ಅದಿವತ್ತು ಹೇಳ್ತೀವಿ, ಆದ್ರೆ ತಾಟ್ ಉಪ್ಪಿಟ್ಟು ಬಡಿತೀವಿ ಮತ್ತು ಉಪವಾಸನ ಅದಿವತ್ತು. ನಾವು ಇದು ಇವತ್ತು ಉಪವಾಸನ ರೀ, ಒಪ್ಪತ್ತು ಮಾಡ್ತೀವಿ. ಇದು ನಂಬದು ಮಾಡೋದು ಸತ್ಯ ಐತೋ ಅವ್ರು ಮಾಡೋದು ಸತ್ಯ ಐತೋ? ಬೇಕಲ್ಲ ಇಲ್ಲಿ. ನಾವು ತಾಟ್ ಉಪ್ಪಿಡ್ತಿತ್ತು, ಉಪವಾಸ ಅದಿವತ್ತೀವಿ. ಅವರು ಉಂಡ ಉಪವಾಸಿಗಳದಾರ, ಅವ್ರದ್ದು ಸತ್ಯೋ ನಮ್ಮದು ಸತ್ಯೋ ಇದನ್ನು ಪರೀಕ್ಷೆ ಮಾಡೋ ಪರಮಾತ್ಮ. ಇದು ನಮ್ಮ ನಿಮ್ಮಂಥವರಿಗೆ ಆಗುವುದಿಲ್ಲ. ಜ್ಞಾನಿಗಳ ಪರಮಾತ್ಮ ಅದರ ಜ್ಞಾನಿಗಳನ್ನೇನು ಪರೀಕ್ಷೆ ಮಾಡ್ತಾನ? ಜ್ಞಾನಿಯಲ್ಲೇ ಅವದಾನ. ನಾವು ಉಪವಾಸ ಮಾಡ್ತೀವತ್ತು ಹೇಳ್ತೀವಿ ನಾವು. ಅದಕ್ಕೆ ಜ್ಞಾನಿ ಹೆಂಗಿದ್ದರು ಚಂದ, ಮನೆಯೊಳಿದ್ದರು ಚಂದ, ಮಠದೊಳಿದ್ದರು ಚಂದ, ಮಂಚದ ಮೇಲೆ ಎರಗಿದರು ಚಂದ, ಕುಣಿದಾಡಿದರು ಚಂದ. ಹೆಂಗ ಅವ ಏನು ಮಾಡಿದ್ರು ಚಂದ. ಅಲ್ಲಿ ಲಡ್ಡು ಮುತ್ತಾತ ಇದ್ದತ್ರಿ ಬಾಗಲಕೋಟೆ ಒಳಗೆ. ಅವ್ರು ಯಾರು ಮನೆ ಒಳಗೆ ಹೋಗ್ತಾರಲ್ಲ ಉದ್ಧಾರ ಆಕ್ಕಿತ್ತಂತ. ಒಂದು ಕೋಪಿನ ಇತ್ತ ಇಲ್ಲೋ ಗೊತ್ತಿಲ್ಲ, ಹುಚ್ಚರ್ಗತ್ತೆ ಒಟ್ಟು. ಆಗ ಯಾರು ಮಹಾಜ್ಞಾನಿ ಅದನತ್ತ ಯಾರು ಕಂಡು ಹಿಡಿದ್ರು? ಮೊದಲು ಕಂಡು ಹಿಡಿಯಕ್ಕೆ ಬರುವುದಿಲ್ಲ, ಬರ್ತತೇನಂದ್ರೆ ಬರುವುದಿಲ್ಲ. ಈಗ ಒಂದು ಗ್ಲಾಸ್ದಾಗ ಮಜ್ಜಿಗೆ, ಒಂದು ಗ್ಲಾಸ್ದಾಗ ಹಾಲನ್ನು ಇಟ್ಟಾಗ ದೂರಿಟ್ಟುಗಳೇ ಅವ ಯಾವ ಹಾಲೋ ಏನೋ ಮಜ್ಜಿಗೋ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅದು ಗುರ್ತಕ್ಕತ್ತೇನ್ರಿ ಅಂತ ಕೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಎರಡೂ ಒಂದೇ ಥರ ಅದಾವ, ಎರಡೂ ಒಂದೇ ಥರ ಗ್ಲಾಸ್ ಅದಾವ. ಅವು ಬೆಳ್ಳಗದಾವ, ಅವು ಬೆಳ್ಳಗದಾವ. ಹಾಲು ಯಾವ ಮಜ್ಜಿಗೆ ಯಾವ ಅಂತ ಕೇಳಿದ್ರೆ ಗುರ್ತಾಕೈತೇನಂದ್ರೆ ದೂರಿಂದ ಗುರ್ತಾಗೋದಿಲ್ಲ. ಏನು ಮಾಡಬೇಕು? ಅದನ್ನು ಹೋಗಿ ನೆಕ್ಕಿ ನೋಡಿದಾಗ ಗುರ್ತ ಮಾಡಕ್ಕೆ ಬರ್ತೈತೆ. ಹಾಗೆ ಇವು ಹಾಲ ಇವು ಮಜ್ಜಿಗೆ ಇದಾವ, ನಾವು ಗುರ್ತಕ್ಕತ್ತೆ. ಅಲ್ಲಿವರೆಗೆ ಆಗೋದಿಲ್ಲ ಗುರ್ತ. ಹಾಲ ಮಜ್ಜಿಗೆ ಅಂತಕ್ಕಂಥದ್ದು ಹೋಗಿ ನೋಡಿ ನೆಕ್ಕಿದಾಗ ಹೆಂಗೆ ಗುರ್ತಕ್ಕೈತು, ಮಹಾಜ್ಞಾನಿಗಳದು ಇರಾಕಾಗಲೇ ಯಾರಿಗೂ ಗೊತ್ತಾಗಂಗಿಲ್ಲ. ಸಿದ್ಧಾರೂಢಪ್ಪನವರು ಚಿಕ್ಕಂದಿನಲ್ಲಿನ ಅನೇಕ ಪವಾಡಗಳನ್ನು ಮಾಡ್ಕೋತ ಅಡ್ಡಾಡಿದ್ರು.
ಅಡ್ಡಾಡೋದ್ರಿಲ್ರಿ. ಅಮರಗುಂಡದಿಂದ ಬರುವ ಹೊತ್ನ್ಯಾಗ ಗಜದಂಡ ಶಿವಯೋಗಿಗಳವರ ಆಶ್ರಮದಿಂದ ಉಪದೇಶವನ್ನು ತಗೊಂಡು ಬರೋ ಸಂದರ್ಭದಲ್ಲಿ ಅಲ್ಲಿ ಅನ್ನಪೂರ್ಣೇಶ್ವರಿ ಗುಡಿ ಒಳಗೆ ಅಡುಗೆ ಮಾಡಿಸಿದ್ರು. ಅಲ್ಲೊಬ್ರು ಅಡುಗೆ ಮಾಡಿಸಿದ್ರು. ದೂರ ಅನ್ನಪೂರ್ಣೇಶ್ವರಿ ಗುಡಿ ಇತ್ತು ಬಿಡು. ಆವಾಗ ಎಲ್ಲರನ್ನೂ ಕರೆದು ಉಣಿಸ್ತಿದ್ರು ಅವರು ಮೇಲೆ ಕುಂಡ್ರಿಸಿ. ಹಾಗೆ ಸಿದ್ಧಾರೂಢಪ್ಪನವ್ರ ಮ್ಯಾಲ ಕುಂಡ್ರಾಕ್ ಹೋದ್ರಿ. ಕಟ್ಟಿ ಮ್ಯಾಲ ಕುಂಡ್ರಾಕ್ ಹೋದ್ರು. ಹೇ ತಳ್ಕೊಂಡ್ರಲ್ಲ ಬೆದರಿಸಿದ್ರು ಅವರಿಗೆ. ಇವರ ಜ್ಞಾನಿ ಅದಾರ ಅನ್ನೋದೇನು ಅವ್ರ ಕಂಡು ಹಿಡಿದ್ರೇನು? ಹಿಡಿಲಿಲ್ಲ. ಇವರ ಜ್ಞಾನಿಗಳದಾರ, ಮಹಾತ್ಮದರ, ಇವರನ್ನು ಮ್ಯಾಲೆ ಕುಂಡ್ರಿಸ್ಬೇಕು, ಸ್ವಾಗತಿಸ್ಬೇಕು. ಒಬ್ಬರ ವಿಚಾರ ಮಾಡಿದ್ರೆ ಒಬ್ಬರು ವಿಚಾರ ಮಾಡಲಿಲ್ಲ ಪುಣ್ಯಾತ್ಮರೇ. ಅವರಂದ್ರು ಮ್ಯಾಲ ಕೂತು ಊಟ ಮಾಡಿದ್ರು ಬಾಯಾಗ ತುತ್ತು ಹಾಕೋದು, ತಳಗ ಕೂತು ಊಟ ಮಾಡಿದ್ರು ಬಾಯಾಗ ತುತ್ತು ಹಾಕೋದಿಲ್ಲ. ಜ್ಞಾನಿಗಳು ತಿಳಿದವರು ಪ್ರಸಾದ ಮಾಡಿ ಹಂಗೆ ಹೋಗ್ಬಿಟ್ರು ಅವರು. ಅಂದ್ರೆ ಕೆಲವೊಂದು ಮಂದಿ ನಿಮ್ಮಪ್ಪ ಬಂದು ತೆಗಿತಾನೋ ಎಲಿ ತೆಗಿಲಿಲ್ಲ, ಹಂಗೆ ಉಂಡು ಹೊಂಟಿ ಅಂದಗಳೇನ. ನಮ್ಮಪ್ಪ ಇದ್ರೆ ಬಂದು ತೆಗಿತಾನ. ಅವ್ರಿಗೇನು ಭಯ? ತಾನೇ ತಾನಾದ ಮೇಲೆ ಇನ್ನೇನಿನ್ನೇನು, ತಾನೇ ತಾನಾದ ಮೇಲೆ ಇನ್ನೇನಿನ್ನೇನು. ಅವರು ತಾನೇ ತಾನಾಗಿದ್ರು. ಅವರು ಪರಮಾತ್ಮಗೂ ಬೇರೆಲ್ಲ, ನಾ ಬೇರೆಲ್ಲ, ಜೀವಾತ್ಮನು ಬೇರೆಲ್ಲ, ನಾನಾ ಅದನ್ನಂತ ತಾನೇ ತಾನಾಗಿದ್ರು ಅವರು. ಆಗ ಒಬ್ಬ ಮನುಷ್ಯ ಬಂದ ಕೇಳ್ತಾನ್ರಿ, ಏನು ನೋಡಪ್ಪ, ನನ್ನ ಹುಚ್ಚ ಮಗ ಊಟಕ್ಕೆ ಬಂದಿತ್ತು, ಎಲ್ಲಿ ಕೂತು ಊಟ ಮಾಡೈತಿ, ಎಲ್ಲಿತ್ತಪ್ಪ ತೆಗೀತನು ಅಂದಿರ್ತಾವ. ಮಗ ಬಂದು ಊಟ ಮಾಡವ, ಅಪ್ಪ ಬಂದು ಎಲ್ಲಿ ತೆಗ್ಯಾವೇನು? ಹೌದಪ್ಪ, ನನ್ನ ಹುಚ್ಚ ಮಗ ಆಯ್ತದ, ಶಾಣೆ ಮಗ ಇಲ್ಲ ಅಂಥೇಳಿ ಎಲ್ಲಿ ತೆಗೆದು ಹೋದತ್ತು. ಎಲ್ಲಿ ತಗೊಂಡು ಹೋದ. ಹಂಗ ಪುಣ್ಯಾತ್ಮರೇ ಇರಾಕಾಗಲೇ ಯಾವುದೂ ಗುರುತಾಗುವುದಿಲ್ಲ. ಗುರುತ ಮಾಡಿಕೋಬೇಕು. ಗುರುತ ಮಾಡ್ಕೋಬೇಕು. ಒಳಗೆ ಇಳಿಬೇಕು. ನಾವು ಒಳಗೆ ನೋಡ್ಕೋಬೇಕು. ನಾವು ಒಳಗೆ ನೋಡಿಕೊಂಡುಪ್ಪ ಅಂತಂದ್ರೆ ನಾನು ಅದನ್ನು ನನಗೆ ಗೊತ್ತಾಕತಿ. ಇಲ್ಲೂ ನಾನು ಅದನ್ನ, ಎಲ್ಲರಲ್ಲಿಯೂ ನಾನು ಅದನ್ನ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಬತ್ತು ಅಂತಂದ್ರೆ ಆ ಮಹಾಜ್ಞಾನಿಗಳನ್ನು ಕಂಡು ಹಿಡಿಯಾಕ ಬರ್ತತಿ ಪುಣ್ಯಾತ್ಮರೇ. ಎರಡು ಮಾತು ಹೇಳಿಬಿಡಂದರೆ ಅಷ್ಟೇ ಸಾಕು. ಅದಕ್ಕೆ ಬಳಸಿ ಬ್ರಹ್ಮಚಾರಿ ಉಂಡ ಉಪವಾಸಿ. ಈ ಮಾತನ್ನು, ಎರಡು ಮಾತನ್ನು, ತೊದಲ ನುಡಿಗಳನ್ನು ನನ್ನ ಆರಾಧ್ಯ ಗುರುಗಳಾಗಿರತಕ್ಕಂಥ ಆ ಸದ್ಗುರುನಾಥನ ಪಾದಕ್ಕೆ ಇಟ್ಟ ಹರ ಓಂ ತತ್ಸತ್ಪರ ಬ್ರಹ್ಮಣೇ ನಮಃ. ಇದು ಹುಚ್ಚಿನ ಐತ್ರಿ, ಶಾನ್ಯಾಳಿಲ್ಲ. ಜೈ ಮಂಗಲಂ ಜೈ ನಂ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಮಂಗಲ ಮಾಡ್ರಿ ಬಾಡಿ ಮಾಡಿ ಮಾಡ್ಲ
ಭವಹರ ಸ್ಮರಹರ ಪುರಹರ ಪಾಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಭವಭಾಯದೊಳು ಎನ್ನ ಬರಸಿದಿ ಯಾಕೋ. ಭವಭಾಯದೊಳು ಎನ್ನ ಬರಸಿದಿ ಯಾಕೋ. ಭವಹರ ಸಾಕಿನ್ನು ದಯ ಮಾಡಬೇಕು. ಭವಹರ ಸಾಕಿನ್ನು ದಯ ಮಾಡಬೇಕು. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಕಷ್ಟ ದೇಹವನೆಚ್ಚಿ ಹುಟ್ಟಿತೋ ಜೀವ. ಕಷ್ಟ ದೇಹವನೆಚ್ಚಿ ಹುಟ್ಟಿತೋ ಜೀವ. ಅಷ್ಟಮದಗಳ ಮೆಚ್ಚಿ ಕೆಟ್ಟೇನೋ ದೇವ. ಅಷ್ಟಮದಗಳ ಮೆಚ್ಚಿ ಕೆಟ್ಟೇನೋ ದೇವ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಮಾನಾಭಿಮಾನಕ್ಕೆ ನೀನೇ ದಯಾಳು. ಮಾನಾಭಿಮಾನಕ್ಕೆ ನೀನೇ ದಯಾಳು. ಕೃಪೆ ಮಾಡ ಗುರು ಸಿದ್ಧಾರೂಢ ಕೃಪಾಳು. ಕೃಪೆ ಮಾಡೋ ಗುರು ಸಿದ್ಧಾರೂಢ ಕೃಪಾಳು. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರಹರ ಪುರಹರ ಪಾಹಿ. ಪುರಹರ ಪಾಹಿ. ಪುರಹರ ಪಾಹಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ನಿರ್ಮಾತೀತಂ ನಿರಂಜನಂ ನಾದಬಿಂದುಕ್ಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. सद्गुरुनाथ महाराज की जय. राजराजेश्वरी माता की जय. सकल साधु संत महाराज की जय. जय मंगलम जय नमः पार्वती शिव हर हर महादेव.